ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ನಾವು ಇವತ್ತು ಡಿಸ್ಕಸ್ ಮಾಡುವ ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ. ಬಟ್ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಆ್ಯಂಡ್ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಸ್ಲೈಡ್ಸ್ಗೋಸ್ಕರ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಸೊ ಇನ್ನು ಯಾಕೆ ವೇಟಿಂಗ್, ಶುರು ಮಾಡುವನಾ? ಬನ್ನಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಗ್ಯಾಲ್ವಾನಿಕ್ ಸೆಲ್ ಕೊಟ್ಟಿದ್ದಾರಲ್ವಾ. ಇನ್ನು ಗ್ಯಾಲ್ವಾನಿಕ್ ಸೆಲ್ ಆರ್ ವೋಲ್ಟೈಕ್ ಸೆಲ್ ಇಸ್ ಅನ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಅದೇನು? ದಟ್ ಕನ್ವರ್ಟ್ಸ್ ದ ಕೆಮಿಕಲ್ ಎನರ್ಜಿ ಆಫ್ ಎ ಸ್ಪಾಂಟೇನಿಯಸ್ ರಿಡಾಕ್ಸ್ ರಿಯಾಕ್ಷನ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ವಾ. ಅಂದ್ರೆ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಅದು ನೆನಪಲ್ಲಿ. ಓಕೆನಾ? ಇನ್ ದಿಸ್ ಡಿವೈಸ್ ದ ಗಿಬ್ಸ್ ಎನರ್ಜಿ ಆಫ್ ಸ್ಪಾಂಟೇನಿಯಸ್ ರಿಡಾಕ್ಸ್ ರಿಯಾಕ್ಷನ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ವರ್ಕ್. ಓಕೆ, ಗಿಬ್ಸ್ ರಿಯಾಕ್ಷನ್ ಏನಂತ ನಿಮಗೆ ಥರ್ಮೋಡೈನಾಮಿಕ್ಸ್ ಅಲ್ಲಿ ಅರ್ಥ ಆಗ್ಬೋದು. ಓಕೆನಾ? ಸೊ ಈಗ ಎಕ್ಸಾಂಪಲ್ ಆಗಿ ಗ್ಯಾಲ್ವಾನಿಕ್ ಸೆಲ್ ಇಂದ ಎಕ್ಸಾಂಪಲ್ ಏನು? ಇಲ್ಲಿ ಡ್ಯಾನಿಯಲ್ ಸೆಲ್ ಅಲ್ವಾ. ಸೊ ನೋಡೋಣ, ಇಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ. ಓಕೆ, ಇಲ್ಲಿ ಒಂದು ನಿಮ್ದು ಸೊಲ್ಯೂಷನ್ ಉಂಟು. ಆ್ಯನೋಡ್ ಸೈಡ್ ಅಲ್ಲಿ ಯಾವುದು? ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಉಂಟು. ಇಲ್ಲಿ ಕಾಪರ್ ಸಲ್ಫೇಟ್. ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಜಿಂಕ್ ಇಂದು ಕಾಪರ್ ನಾವು ಡಿಪ್ ಮಾಡಿದ್ದೇವೆ. ಅಂಡ್ ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಕಾಪರ್ ಇಂದ ಅಲ್ವಾ. ಸೊ ಹಿಯರ್ ಏನ್ ನೋಡು, ಆ್ಯನೋಡ್ ಅಲ್ಲಿ ಏನಾಗ್ತಾ ಉಂಟು? ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದ್ರೆ ಏನಾಗಬೇಕು? ಇಲ್ಲಿ ಜಿಂಕ್ ಸಲ್ಫೇಟ್ ಹೀಗೆ ಡಿಸೋಸಿಯೇಟ್ ಆಗ್ಬೋದು Zn2+ ಆಗಿ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ? ಎಟ್ ಆ್ಯನೋಡ್ ಆಕ್ಸಿಡೇಷನ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ? Zn ಯಾವ್ದ್ರಲ್ಲಿ ಕನ್ವರ್ಟ್ ಆಗುತ್ತೆ? Zn2+ ಪ್ಲಸ್ 2 ಎಲೆಕ್ಟ್ರಾನ್ಸ್ ಆಗಿ. ಈ ನಿಮ್ಮ Zn ರಾಡ್ ಇದೆ ಅಲ್ವಾ, ಅದು ಮೇಲೆ ಲೈಕ್ ರಿಯಾಕ್ಷನ್ ಆಗ್ತಾ ಅದು ಡಿಸಪಿಯರ್ ಆಗ್ಬೋದು. ಯಾಕೆ? ಬಿಕಾಸ್ ಇಲ್ಲಿ Zn ಇರೋದು ಏನಾಗುತ್ತಾ ಉಂಟು? Zn2+ ಅಂಡ್ +2 ಎಲೆಕ್ಟ್ರಾನ್. ಓಕೆನಾ? ಅಂಡ್ ಎಟ್ ಕ್ಯಾಥೋಡ್ ಅಲ್ಲಿ ಏನಾಗ್ಬೋದು? ಇಲ್ಲಿ ಕ್ಯಾಥೋಡ್ ಅಲ್ಲಿ ರಿಡಕ್ಷನ್ ಅಲ್ವಾ. ಕ್ಯಾಥೋಡಲ್ಲಿ ಏನಾಗ್ತಾ ಉಂಟು? ರಿಡಕ್ಷನ್ ಆಗ್ತಾ ಉಂಟು. ಓಕೆನಾ? ಸೊ CO2+ +2 ಎಲೆಕ್ಟ್ರಾನ್ಸ್ ಏನಾಗಿದ್ದಾಗುತ್ತೆ? ಅಲ್ಲಿ ಚೇಂಜ್ ಆಗುತ್ತೆ ಲೈಕ್ ಕಾಪರ್ ಆಗಿ. ಸೊ ಇಲ್ಲಿ ಕಾಪರ್ ಏನಾಗ್ಬೋದು? ಡೆಪಾಸಿಟ್ ಆಗ್ತಾ ಹೋಗ್ಬೋದು. ಓಕೆ, ಲೈಕ್ ರಿಯಾಕ್ಷನ್ ಆಗ್ತಾ ನಿಮಗೆ ನೋಡ್ಲಿಕ್ಕೆ ಆಗ್ಬೋದು. ಲೈಕ್ ಜಿಂಕ್ ಕಮ್ಮಿ ಆಗ್ತಾ ಉಂಟು, ಇಲ್ಲಿ ಕಾಪರ್ ಏನಾಗ್ತಾ ಉಂಟು? ಡೆಪಾಸಿಟ್ ಆಗ್ತಾ ಉಂಟು. ಓಕೆನಾ? ಅಂಡ್ ನೆನಪಿಲ್ಲಿ ಎಟ್ ಆ್ಯನೋಡ್ ಏನಾಗ್ತಾ ಉಂಟು? ಆಕ್ಸಿಡೇಷನ್. ಅಂಡ್ ಎಟ್ ಕ್ಯಾಥೋಡ್ ಏನು? ರಿಡಕ್ಷನ್ ಅಲ್ವಾ. ಅಂಡ್ ಇಲ್ಲಿ ಸಾಲ್ಟ್ ಬ್ರಿಡ್ಜ್ ಯಾಕೆ ಇಟ್ಟದು ಅಂತ ಅದು ಸಹ ನೋಡೋಣ. ಅದ್ರ ಸಹ ಯಾಕೆ ಒಂದು ಯೂಸಸ್ ಉಂಟು, ಸುಮ್ಮನೆ ಹೀಗೆ ಇಟ್ಟದಲ್ಲ. ಓಕೆನಾ? ಸೊ ಇಲ್ಲಿ ಇಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿ ತನಕ ಹೋಗ್ಬೋದು? ಇಲ್ಲಿ ನೋಡಿ, ಇಲೆಕ್ಟ್ರಾನ್ಸ್ ಇಲ್ಲಿ ಯಾರು ಕೊಡ್ತಾ ಇರೋದು? ಜಿಂಕ್ ಅಲ್ವಾ. ಜಿಂಕ್ ಅಲ್ವಾ ಇಲ್ಲಿ ಎಲೆಕ್ಟ್ರಾನ್ ಕೊಡ್ತಾ ಇರೋದು. ಸೊ ಇಲ್ಲಿಂದ ಎಲೆಕ್ಟ್ರಾನ್ಸ್ ಹೋಗ್ಬೋದು, ಇಲ್ಲಿಂದ ಹೀಗೆ ಹೋಗಿ ಇಲ್ಲಿ ಹೋಗ್ಬೋದು. ಓಕೆನಾ? ಇಲೆಕ್ಟ್ರಾನ್ಸಿನ ಫ್ಲೋ ಇಲ್ಲಿ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್. ಹಾಗಾದ್ರೆ ಕರೆಂಟ್ ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗ್ಬೋದು, ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಸೊ ಕರೆಂಟ್ ಫ್ಲೋಸ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು, ನೆನಪಿರ್ಲಿ. ಓಕೆನಾ? ಓಕೆ, ಇಲ್ಲಿ ಇವರು ಇದೇನೋ ಬರ್ದಾರಲ್ವಾ, ಇದೇನೋ ನೋಡುವನಾ. ಸೊ ಇದನ್ನು ಹೇಳೋದು ಸೆಲ್ ರೆಪ್ರೆಸೆಂಟೇಷನ್. ಸೊ ಹೇಗೆ ಬರೆಯುವಂತ ನೋಡುವ. ಓಕೆನಾ? ಬಟ್ ಅದ್ರ ಮುಂಚೆ ಇಲ್ಲಿ ಓವರ್ ರಿಯಾಕ್ಷನ್ ಏನಾಗ್ಬೋದು? ಓವರ್ ರಿಯಾಕ್ಷನ್ ವಿಲ್ ಬಿ ಜಸ್ಟ್ ಆ್ಯಡ್ ಮಾಡಿ. ಈ 2 ಎಲೆಕ್ಟ್ರಾನ್ಸ್ ಅಂತೂ ಕ್ಯಾನ್ಸಲ್ ಆಗ್ಬೋದಲ್ವಾ. ಸೊ Zn ಸಾಲಿಡ್ ಅಲ್ಲಿ ಕಾಪರ್ 2+ equals gives ಏನು? Zn2+ equals and ಕಾಪರ್. ಕ್ಲಿಯರಾ? ಇದರಲ್ಲಿ ಡೌಟ್ ಇಲ್ಲಲ್ಲ? ಹೋಗೋಣ. A zinc strip is dipped in the ZnSO4 solution and a copper strip is dipped in the copper sulfate solution taken in separate beakers. ಒಂದೇ ಇದ್ರಲ್ಲೆಲ್ಲ ಸೆಪರೇಟ್ ಆಗಿ 2 metallic strips which act as electrode are connected by the conducting wires through a voltmeter. just ಒಂದು ಮೆಷರ್ ಮಾಡ್ಲಿಕ್ಕೆ ನಮಗೆ ವೋಲ್ಟ್ಮೀಟರ್ ಬೇಕು. The 2 solutions are joined by an inverted U-tube known as ಏನು? salt bridge. ಓಕೆನಾ? ಅದ್ರ ಯೂಸಸ್ ನೋಡುವ. ಸೊ ವರ್ಕಿಂಗ್ ಆಫ್ ಡ್ಯಾನಿಯಲ್ ಸೆಲ್ ಕೊಟ್ಟಿದ್ದಾರೆ. ಎಟ್ ಆ್ಯನೋಡ್ ನೆಗೆಟಿವ್ ಸೈನ್ ಅಂಡ್ ಇಟ್ ವಿಲ್ ಬಿ ನೋಡಿ, ಜಿಂಕ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಫಾರ್ಮ್ ಜಿಂಕ್ ಅಯಾನ್ಸ್ ಅಲ್ವಾ. ಜಿಂಕ್ ಅಂಡರ್ಗೋಸ್ ಆಕ್ಸಿಡೇಷನ್ ಅಂದ್ರೆ ಏನು? ಅದು ಲೂಸ್ ಮಾಡುತ್ತೆ ಎಷ್ಟು? 2 ಎಲೆಕ್ಟ್ರಾನ್ಸ್. ಸೊ Zn ನಿಂದ ಏನು ಕನ್ವರ್ಟ್ ಆಗಿದೆ? Zn2+ +2 ಎಲೆಕ್ಟ್ರಾನ್ಸ್ ಅಂದ್ರೆ ಆಕ್ಸಿಡೇಷನ್. ದ ಎಲೆಕ್ಟ್ರಾನ್ಸ್ ಲಿಬರೇಟೆಡ್ ಆರ್ ಪುಶ್ ಥ್ರೂ ದ ಕನೆಕ್ಟಿಂಗ್ ವೈರ್ಸ್ ಟು ಕಾಪರ್ ಸ್ಟ್ರಿಪ್. ಕಾಪರ್ ಸೈಡ್ ಹೋಗುತ್ತೆ, ಅಲ್ಲಿ ಏನಾಗುತ್ತೆ? ಕಾಪರ್ ಅಯಾನ್ಸ್ ಮೂವ್ ಟುವರ್ಡ್ಸ್ ದ ಕಾಪರ್ ಸ್ಟ್ರಿಪ್. ಯಾಕೆ? ಇಲ್ಲಿ 2 ಎಲೆಕ್ಟ್ರಾನ್ಸ್ ಸಿಗ್ತಾ ಉಂಟು, ಕಾಪರ್ಗೆ 2 ಎಲೆಕ್ಟ್ರಾನ್ಸ್ ಬೇಕು ಅಲ್ವಾ. ಇಲ್ಲಿ ಜಿಂಕ್ ಓಕೆ ನೀವು ಅಂದ್ರೆ ಇಲೆಕ್ಟ್ರಾನ್ಸ್ ಕೊಡ್ತಾ ಉಂಟು, ಅಂದ್ರೆ ಇಲೆಕ್ಟ್ರಾನ್ಸ್ ತಗೊಳ್ಳಿ ಅಂತ ಹೀಗೆ ಕೊಡ್ತಾ ಉಂಟು. ಓಕೆನಾ? ಅದು ಇಲೆಕ್ಟ್ರಾನ್ಸ್ ಇಲ್ಲಿಂದ ಮೂವ್ ಆಗುತ್ತೆ ಲೈಕ್ ಕಾಪರಿಗೆ, ಬಿಕಾಸ್ ಕಾಪರಿಗೆ ಬೇಕು ಇಲ್ಲಿ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಕಾಪರ್ ಅಯಾನ್ಸ್ ಮೂವ್ ಟುವರ್ಡ್ಸ್ ದಿ ಕಾಪರ್ ಸ್ಟ್ರಿಪ್ ಅಂಡ್ ಗೆಟ್ಸ್ ರಿಡ್ಯೂಸ್ಡ್ ಅಂದ್ರೆ ಆಕ್ಸೆಪ್ಟ್ ಮಾಡುತ್ತೆ ಎಲೆಕ್ಟ್ರಾನ್ಸ್ ಟು ಕಾಪರ್ ಆಟಮ್ಸ್. ಓಕೆನಾ? ಸೊ ನೆಟ್ ರಿಯಾಕ್ಷನ್ ಏನು ನಿಮ್ದು? Zn+ copper 2+ gives Zn2+ ಕಾಪರ್. ಓಕೆನಾ? ಓಕೆ, ಇನ್ನು ನಾವೇನು ಸಾಲ್ಟ್ ಬ್ರಿಡ್ಜ್ ಯೂಸ್ ನೋಡುವನಾ. ಸುಮ್ಮನೆ ಇಟ್ಟದಲ್ಲ, ಏನಾದರೂ ಯೂಸ್ ಇರಬೇಕು ಅಲ್ವಾ. ಸೊ ಸಾಲ್ಟ್ ಬ್ರಿಡ್ಜ್ ಇಸ್ ಅನ್ U-shaped tube containing a semi-solid paste of some inert electrolytes like KCl,
KNO3, NH4Cl and NH4NO3 etc. in agar-agar or gelatin substance. Okay, ಈಗ ನೋಡಿ an inert electrolyte ಅಂದ್ರೆ ಏನು, which does not chemically react with. ಓಕೆ, ಈಗ ನೀವು ಸಾಲ್ಟ್ ಬ್ರಿಡ್ಜ್ ಇಡ್ತೀರಾ, ಓಕೆನಾ. ಈಗ ಆಲ್ರೆಡಿ ಅಲ್ಲಿ ರಿಯಾಕ್ಷನ್ಸ್ ಆಗ್ತಾ ಉಂಟು. ಇನ್ನು ಈ ಸಾಲ್ಟ್ ಬ್ರಿಡ್ಜ್ ಇಂದು ಸಹ ರಿಯಾಕ್ಷನ್ ಆದ್ರೆ ಅಲ್ಲಿ ಸರಿ ಆಗ್ಬೋದಾ, ಇಲ್ಲ ಅಲ್ಲ. ಸೊ ಅದು ರಿಯಾಕ್ಟ್ ಆಗಬಾರ್ದು, ಅದು ನೆನಪಿರ್ಬೇಕು. ಇಟ್ ಡಸ್ ನಾಟ್ ರಿಯಾಕ್ಟ್ ಕೆಮಿಕಲಿ ವಿತ್ ದ ಸೊಲ್ಯೂಷನ್ ಇನ್ ಅದರ್ ಆಫ್ ದ ಕಂಪಾರ್ಟ್ಮೆಂಟ್. ಎರಡರಲ್ಲಿ ಅದು ರಿಯಾಕ್ಟ್ ಆಗಬಾರ್ದು ಅಂತಹ ಒಂದು ಇಡಬೇಕು, ಓಕೆನಾ. ಡಸ್ ನಾಟ್ ಇಂಟರ್ಫಿಯರ್ ವಿತ್ ದ ನೆಟ್ ಸೆಲ್ ರಿಯಾಕ್ಷನ್. ಆಬ್ವಿಯಸ್ಲಿ ಅದು ರಿಯಾಕ್ಟ್ ಆದರೆ ಅದರಲ್ಲಿ ಸೊಲ್ಯೂಷನ್ ಬಂದರೆ ಅದು ಕಷ್ಟ ಆಗ್ಬೋದಲ್ವಾ. ಓಕೆ, ಫಂಕ್ಷನ್ಸ್ ಏನು ನೋಡೋಣ, ಇಂಪಾರ್ಟೆಂಟ್, ಇದು ನೆನಪಿರಬೇಕು. ಇಟ್ ಸಾಲ್ಟ್ ಬ್ರಿಡ್ಜ್ ಸರ್ವ್ಸ್ ಟು ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್. ಏನು, ಇಟ್ ಅಲೌಸ್ ದ ಫ್ಲೋ ಆಫ್ ಕರೆಂಟ್ ಬೈ ಕಂಪ್ಲೀಟಿಂಗ್ ದ ಸರ್ಕ್ಯೂಟ್, ಓಕೆನಾ. ಇಟ್ ಮೇಂಟೈನ್ಸ್ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ. ಈಗ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಏನಾಗುತ್ತೆ, Zn ಯಾವುದ್ರಲ್ಲಿ ಕನ್ವರ್ಟ್ ಆಗುತ್ತೆ, Zn2 ಪ್ಲಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಲ್ಲಿ. ಈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋಗ್ಬೋದು, ಇಲ್ಲಿಂದ ಇಲ್ಲಿ ಅಲ್ವಾ. ಸೊ ಈಗ ಸಪೋಸ್ ನೋಡಿ, ಈಗ ನಿಮ್ಮ ಏನಾಗ್ತಿಲ್ಲ, Zn2 ಪ್ಲಸ್ ಉಂಟು ಆ್ಯಂಡ್ ಪ್ಲಸ್ SO4 2 ಮೈನಸ್ ಉಂಟು ಅಲ್ವಾ. ಈಗ ನಿಮ್ಮ ಈ Zn ರಾಡ್ಸ್ ಏನಲ್ಲಿ ಕನ್ವರ್ಟ್ ಆಗುತ್ತೆ, Zn ರಾಡ್ಸ್ Zn2 ಪ್ಲಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಆಲ್ರೆಡಿ ನಮ್ಮ ಸೊಲ್ಯೂಷನ್ ಏನು, Zn2 ಪ್ಲಸ್ ಉಂಟು ಪ್ಲಸ್ SO4 2 ಮೈನಸ್ ಉಂಟು ಅಲ್ವಾ. ಹಾಗಾದ್ರೆ ಇಲ್ಲಿ Zn2 ಪ್ಲಸ್ ತುಂಬಾ ಜಾಸ್ತಿ ಆಗ್ಲಿಕ್ಕಿಲ್ವಾ ಅಲ್ವಾ. ಜಾಸ್ತಿ ಆದ್ರೆ ಸಪೋಸ್ ಇದು ಎಲೆಕ್ಟ್ರಾನ್ಸ್ ಕೊಡ್ಬೋದಾ, ಇಲ್ಲ ಅಂದ್ರೆ ಅದು ಬೇಕಂತ ಹೇಳ್ಬೋದು, ಲೈಕ್ ನ್ಯೂಟ್ರಲ್ ಮಾಡ್ಬೇಕಲ್ವಾ. ಸೊ ಅಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ನಮ್ಮ ಈಗ ಸಪೋಸ್ ನೀವು NaCl ಇಲ್ಲಿ ತಗೊಂಡ್ರೆ, ಸಪೋಸ್ ನೀವು ಇಲ್ಲಿ ತಗೊಂಡದ್ದು NaCl ಆಗಿರ್ಲಿ, ಓಕೆನಾ. ಇಲ್ಲಿ ಸಣ್ಣ ನೆಗೆಟಿವ್ ಸೈನ್ ನಿಮ್ಗೆ ಕಾಣ್ತಾ ಉಂಟಾ. ಸೊ ಕ್ಲೋರಿನ್ ಇಲ್ಲಿ ಹೋಗ್ಬೋದು, ಓಕೆನಾ. ಸೊ ಆ ಒಂದು ನ್ಯೂಟ್ರಲಿಟಿ ಮೇಂಟೈನ್ ಮಾಡಲಿಕ್ಕೆ, ಬಿಕಾಸ್ ಇಲ್ಲಿ Zn2 ಪ್ಲಸ್ ಜಾಸ್ತಿ ಆಗಿ ಅಲ್ಲಿ ಆ ಒಂದು ನ್ಯೂಟ್ರಲಿಟಿ ಕಮ್ಮಿ ಆಗಬಾರ್ದು, ಓಕೆನಾ. ಕಮ್ಮಿ ಆದ್ರೆ ಏನಾಗ್ಬೋದು, ಅದು Zn2 ಪ್ಲಸ್ ಆ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಗೆ ಹೋಗೋದು ನಿಲ್ಲಿಸ್ಬೋದು, ಸ್ಟಾಪ್ ಆಗ್ಬೋದು ಅಲ್ವಾ. ಸೊ ಹಾಗೆ ಇಲ್ಲಿ ನೋಡಿ, ಅರ್ಥ ಆಗ್ತಾ ಉಂಟಾ, ಕ್ಲಿಯರ್ ಆಗ್ತಾ ಉಂಟಾ ಅಲ್ವಾ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಅಟ್ ನೋಡಿ ಏನಾಗುತ್ತೆ, ನಿಮ್ಮ Zn ರಾಡ್ ಇಂದು Zn2 ಪ್ಲಸ್ 2 ಎಲೆಕ್ಟ್ರಾನ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮಲ್ಲಿ ಸೊಲ್ಯೂಷನ್ಸ್ Zn2 ಪ್ಲಸ್ ಆ್ಯಂಡ್ SO4 2 ಮೈನಸ್ ಉಂಟು ಅಲ್ವಾ. ಈಗ ಇಲ್ಲಿ ಎಲೆಕ್ಟ್ರಾನ್ಸ್ ಕೊಟ್ಟು ಇಲ್ಲಿ ಏನು ಡೆಪಾಸಿಟ್ ಆಗ್ಬೋದು, ನಿಮ್ಮ Zn2 ಪ್ಲಸ್ ಡೆಪಾಸಿಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನೋಡುವಾಗ ಇಲ್ಲಿ ಜಾಸ್ತಿ ಪಾಸಿಟಿವ್ ಚಾರ್ಜ್ ಬರ್ಬೋದು. ಹಾಗಾದ್ರೆ ಇಲ್ಲಿ ಜಿಂಕ್ ಇಲ್ಲಿ ಡೊನೇಟ್ ಮಾಡೋ ಎರಡು ಎಲೆಕ್ಟ್ರಾನ್ ಯಾರು ತಗೊಳ್ಬೋದು, Zn2 ಪ್ಲಸ್ ಅಲ್ವಾ. ಆ ಸೊಲ್ಯೂಷನ್ ನ್ಯೂಟ್ರಲ್ ಮಾಡಲಿಕ್ಕೆ ಸಿಸ್ಟಮ್ ಅದೇನು ಮಾಡ್ಬೋದು, ಹಾಗೆ ಟ್ರೈ ಮಾಡ್ಬೋದು. ಬಟ್ ಹಾಗೆ ಆಗಬಾರ್ದು, ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಂಗೆ ಫ್ಲೋ ಆಗಬೇಕು. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ Cl ಮೈನಸ್ ಇಲ್ಲಿ ಹೋಗ್ಬೋದು, ಆ ಒಂದು ನ್ಯೂಟ್ರಲಿಟಿ ಮೇಂಟೈನ್ ಮಾಡಲಿಕ್ಕೆ. ಸೇಮ್ ಹಿಯರ್ ಇಲ್ಲಿ ಏನಾಗುತ್ತೆ, ಲೈಕ್ ನಿಮ್ಮ ಕಾಪರ್ 2 ಪ್ಲಸ್, ಇಲ್ಲಿ ಒಂದು ಕಾಪರ್ 2 ಪ್ಲಸ್ ಪ್ಲಸ್ 2 ಎಲೆಕ್ಟ್ರಾನ್ಸ್ ಇಲ್ಲಿ ಕಾಪರ್ ಆಗಿ ಇದಾಗುತ್ತೆ, ಚೇಂಜ್ ಆಗುತ್ತೆ. ಆ್ಯಂಡ್ ನಿಮ್ಮ ಸೊಲ್ಯೂಷನ್ ಏನಿರ್ಬೋದು, SO4 2 ಮೈನಸ್ ಜಾಸ್ತಿ ಆಗ್ತಾ ಹೋಗ್ಬೋದಾ ಅಲ್ವಾ. ಲೈಕ್ ಇಲ್ಲಿ ಹೇಗೂ ಡಿಸೋಸಿಯೇಟ್ ಆಗ್ತಾ ಉಂಟು, ನಿಮ್ಮ ಕಾಪರ್ ಉಂಟು, ಕಾಪರ್ 2 ಪ್ಲಸ್ ಆಗಿ ಕನ್ವರ್ಟ್ ಆಗುವಾಗ ಅದೆಲ್ಲ ಹೀಗೆ ರಿಡ್ಯೂಸ್ ಆಗುತ್ತೆ ಆ್ಯಂಡ್ ಕಾಪರ್ ಮೆಟಲ್ ಆಗಿ ಸಾಲಿಡ್ ಆಗಿ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಓಕೆ. ಬಟ್ ಸೊಲ್ಯೂಷನ್ ಅಲ್ಲಿ ಏನುಂಟು, SO4 2 ಮೈನಸ್ ಉಂಟು, ಅದನ್ನು ಬ್ಯಾಲೆನ್ಸ್ ಮಾಡಬೇಡವಾ, ಇದು ಜಾಸ್ತಿ ಆದರೆ ಅದು ಸಹ ಪ್ರಾಬ್ಲಮ್. ಸೊ ಇಲ್ಲಿ ಇದನ್ನೇ ನ್ಯೂಟ್ರಲ್ ಮಾಡಲಿಕ್ಕೆ ಯಾರು ಬರ್ತಾರೆ, ಇಲ್ಲಿ Na ಪ್ಲಸ್. ಅರ್ಥ ಆಯ್ತಾ. ಸೊ ಹೀಗೆ ಸಹ ಒಂದು ಇಲ್ಲಿ ಯೂಸ್ ಉಂಟು, ಕ್ಲಿಯರ್ ಅಲ್ವಾ. ಇದು ನೆನಪಿರಲಿ, ಓಕೆ. ಇಟ್ ರೆಸಿಸ್ಟ್ ದ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಆ್ಯಂಡ್ ಆಲ್ರೆಡಿ ಇದು ಆಗಬಾರ್ದು, ನ್ಯೂಟ್ರಲಿಟಿ ಅದು ಮೇಂಟೈನ್ ಮಾಡಬೇಕು, ಓಕೆನಾ. ಸೊ ಇನ್ನೊಮ್ಮೆ ನೋಡೋಣ. ಓಕೆ, ಅಲ್ಲಿ ಏನು ಕೊಟ್ಟಿದ್ರೆ, ಇಲ್ಲಿ ಇದು ಬರ್ತದಿತ್ತು ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಓಕೆ, ಇಲ್ಲಿ ಇದು ಹೇಗೆ ಬರೆಯೋದು ನೋಡುವನಾ. ಫಂಕ್ಷನ್ಸ್ ಆಫ್ ಸಾಲ್ಟ್ ಬ್ರಿಡ್ಜ್ ಆಯಿತು. Representation of a galvanic cell. Okay. Conventionally, a cell represented by the writing cathode on the right side hand and anode on the left side hand. The two vertical lines are put between the two half cells which indicate the salt bridge. Okay na. So ಇಲ್ಲಿ ನೋಡಿ, suppose okay, electrolytes okay, ಯಾವುದು ಲೈಕ್ ಅದು ಸಹ ಬರೀತೇವೆ, ಲೈಕ್ ಕಾನ್ಸಂಟ್ರೇಷನ್ ಇದ್ರೆ ಕಾನ್ಸಂಟ್ರೇಷನ್ ಸಹ ಬರೀತೇವೆ. ಸೊ ಆಕ್ಸಿಡೇಷನ್ ಹಾಫ್ ಸೆಲ್ ಏನು ಯಾವುದ್ರಲ್ಲಿ ಕನ್ವರ್ಟ್ ಆಗೋದು Mn ಪ್ಲಸ್ ಅಲ್ವಾ. ಸೊ ಈ ಆರೋ ಮಾರ್ಕಿಂದ ಜಸ್ಟ್ Mn2 ಪ್ಲಸ್, ಓಕೆ, Mn ಪ್ಲಸ್ ಆಗಿಲ್ಲ, Mn2 ಪ್ಲಸ್ ಆಗಿದೆ ಅಂತ ಜಸ್ಟ್ ಬರೆಯೋದು. ಸೊ ಇದನ್ನು ನಾವು ಹೇಗೆ ಬರೆಯೋದು, Mn ಇಲ್ಲ M2 ಪ್ಲಸ್ ಅಂತ. ಸೊ ನಿಮಗೆ ಇಲ್ಲಿ ಕನ್ವರ್ಟ್ ಆಗೋದು ಕಾಣ್ತಾ ಉಂಟಾ, ಲೈಕ್ M ಇರೋದು M2 ಪ್ಲಸ್ ಆಯಿತು, ಅದು ಇಲ್ಲಿ ಆ್ಯನೋಡಲ್ಲಿ. ಸೊ ಆ್ಯನೋಡ್ ಸೈಡ್ ಫಸ್ಟ್ ಬರೀರಿ, ಓಕೆನಾ. ಅದಾದ ನಂತರ ಅದನ್ನು ಡಿವೈಡ್ ಯಾರು ಮಾಡ್ಲಿಕ್ಕಿದ್ದಾರೆ, ಸಾಲ್ಟ್ ಬ್ರಿಡ್ಜ್ ಅಲ್ವಾ. ಅದಾದ ನಂತರ ಕ್ಯಾಥೋಡ್ ಸೈಡ್ ಸೇಮ್. ಇಲ್ಲಿ ನಾವು ಫಸ್ಟ್ ಆ್ಯನೋಡ್ ಇತ್ತು, ಸಾಲ್ಟ್ ಬ್ರಿಡ್ಜ್ ಇತ್ತು, ಕ್ಯಾಥೋಡ್, ಆ ಒಂದು ರೀತಿಯಲ್ಲಿ ಹೋಗಬೇಕು, ಓಕೆನಾ.
ಸೊ ಆ್ಯನೋಡ್ ಎಮ್ ಇಂದ M2+ ಆಯಿತು. ಇನ್ನೊಂದು ಬೇರೊಂದು ಇದಿದ್ರೆ ಸಪೋಸ್ ಅನ್ಕೊಳ್ಳಿ ಇನ್ಯಾವ್ದೀಗ N2+ ಇದ್ದದ್ದು ಏನಾಯಿತು, 2 ಎಲೆಕ್ಟ್ರಾನ್ಸ್ ಆಕ್ಸೆಪ್ಟ್ ಮಾಡಿ N ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ರಿಡ್ಯೂಸ್ ಆಗುತ್ತೆ, ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಇಲ್ಲಿ ರಿಡಕ್ಷನ್ ಆಗುತ್ತೆ. ಅದರಲ್ಲಿ ಎರಡು ಲೈನ್ಸ್ ಇರೋದು ಯಾವುದು, ಸಾಲ್ಟ್ ಬ್ರಿಡ್ಜ್. ಓಕೆನಾ, ನೆನಪಿರಬೇಕು ಅಲ್ವಾ. ಸೊ ಇಲ್ಲಿ ನೋಡಿ ಆಕ್ಸಿಡೇಷನ್ ಹಾಫ್ ಸೆಲ್ ಹೇಗೆ ಕೊಟ್ಟಿದ್ದಾರೆ. ಓಕೆ, ಅದರ ಕಾನ್ಸಂಟ್ರೇಷನ್ C1, ಕಾನ್ಸಂಟ್ರೇಷನ್ ಆಫ್ ನಮ್ಮ ಲೈಕ್ ಆ್ಯನೋಡ್ ಸೈಡಿಂದು, C2 ಕಾನ್ಸಂಟ್ರೇಷನ್ ಆಫ್ ನಮ್ಮ ಕ್ಯಾಥೋಡ್ ಸೈಡಿಂದು. ಸೊ ಸೆಲ್ ರೆಪ್ರೆಸೆಂಟೇಷನ್ ಏನಾಗಿರ್ಬೋದು, Mn+C1 ಆ್ಯಂಡ್ ಇಲ್ಲಿ ಸಾಲ್ಟ್ ಬ್ರಿಡ್ಜ್ 2 Mn+C2M. ಓಕೆನಾ, ರೆಪ್ರೆಸೆಂಟೇಷನ್ ಆಫ್ ಡೈನಸಿಲ್ ಹೇಗಿತ್ತು, Zn ಏನಾಗಿ ಕನ್ವರ್ಟ್ ಆಗುತ್ತೆ, Zn2+ ಆಗಿ. ಬಟ್ ನಾವು ಆರೋ ಮಾರ್ಕ್ ಬರೆಯೋದಿಲ್ಲ ಆ್ಯಂಡ್ ಎಲೆಕ್ಟ್ರಾನ್ಸ್ ಇಲ್ಲ. ಓಕೆನಾ, ಅದಾದ ನಂತರ 2 ಲೈನ್ಸ್ ಅದೇನು ರೆಪ್ರೆಸೆಂಟ್ ಮಾಡುತ್ತೆ, ಸಾಲ್ಟ್ ಬ್ರಿಡ್ಜ್. ಓಕೆನಾ, ಸೊ Cu2+ Cu gives Cu. ಕ್ಲಿಯರ್ ಅಲ್ವಾ, ಇದು ನಿಮ್ಗೆ ನೋಡಿ ಅರ್ಥ ಆಗಬೇಕು. ಇಲ್ಲಿ ರಿಡಕ್ಷನ್ ಆಗ್ತಾ ಉಂಟು ಆ್ಯಂಡ್ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಉಂಟು ಆ್ಯಂಡ್ ನಡುವಲ್ಲಿ ಉಂಟು ಒಂದು ಸಾಲ್ಟ್ ಬ್ರಿಡ್ಜ್ ಉಂಟು ಅಂತ. ಓಕೆನಾ, ಕ್ಲಿಯರ್ ಅಲ್ವಾ. ಓಕೆ, ರಿಯಾಕ್ಷನ್ ಇನ್ ಡೈನೆಸಿಲ್. ಓಕೆ ಅಲ್ವಾ, Zn++ ಕಾಪರ್ 2+ gives Zn2+ ಕಾಪರ್. ಓಕೆ, ಇಲ್ಲಿ ಈ ನಾಟ್ಸ್ ಎಲ್ಲ ಎಷ್ಟು ಕೊಟ್ಟಿದ್ದಾರೆ, 1.1 ವೋಲ್ಟ್. ಓಕೆನಾ, ಇಲ್ಲಿ ಇವರು ಮೆಷರ್ ಮಾಡಿ ನೋಡೋಕೆ ಇವರು ಎಷ್ಟು ಸಿಗಿತ್ತು, 1.1 ವೋಲ್ಟ್ ಸಿಗಿತ್ತಾ. ಈಗ ಇದರಲ್ಲಿ ಈಗ ಜಸ್ಟ್ ಅಲ್ಲಿ ವೋಲ್ಟ್ ಮೀಟರ್ ಇಲ್ಲಿ ಎಷ್ಟು ರೀಡಿಂಗ್ ತೋರಿಸ್ತಾ ಉಂಟು, 1.1 ವೋಲ್ಟ್. ಈಗ ನಮ್ಮಲ್ಲಿ 3 ಕೇಸ್ ಉಂಟು. ಈಗ ನಾವು ಎಕ್ಸ್ಟರ್ನಲಿ ಆಗಿ 1.1 ಅಥವಾ 1.1 ಇಂದ ಕಮ್ಮಿ ಅಥವಾ 1.1 ಇಂದ ಜಾಸ್ತಿ ಚಾರ್ಜ್ ಕೊಟ್ರೆ ಇದ್ರೊಳಗೆ ಹೇಗೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ಬೋದಾ ಇಲ್ವಾ ಅಂತ ನೋಡುವನಾ, ಇದು ಇಂಪಾರ್ಟೆಂಟ್. ಓಕೆನಾ, ಸೊ ಫಸ್ಟ್ ಕೇಸ್ ಏನು, ಈ ಎಕ್ಸ್ಟರ್ನಲ್ ವಿಲ್ ಬಿ ಲೆಸ್ ದ್ಯಾನ್ 1.1 ವೋಲ್ಟ್. ಓಕೆ, ಫಸ್ಟ್ ಕೇಸ್ ಏನಲ್ಲಿ ಎಕ್ಸ್ಟರ್ನಲ್ ಎಷ್ಟು ಕರೆಂಟ್ ಎಷ್ಟು, 1.1 ವೋಲ್ಟ್ ಇಂದ ಕಮ್ಮಿ. ಓಕೆನಾ, ಸೊ ಹಾಗಾದ್ರೆ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ಜಿಂಕ್ ರಾಡ್ ಟು ಕಾಪರ್ ರೂಟ್, ಹೆನ್ಸ್ ದ ಕರೆಂಟ್ ಫ್ಲೋಸ್ ಫ್ರಮ್ ಕಾಪರ್ ಟು ಜಿಂಕ್. ಸೇಮ್ ಅದ್ರ ಮುಂಚೆ ಸಾಧ್ಯ ಅಲ್ವಾ ಇದ್ದದ್ದು, ಹೌದು. ಅಂಡ್ ಜಿಂಕ್ ಏನಾಗುತ್ತೆ, ಇಲ್ಲಿ ಡಿಸಾಲ್ವ್ ಆಗುತ್ತೆ ಆಸ್ ಯೂಶುವಲ್ ಅಂಡ್ ಕಾಪರ್ ವಿಲ್ ಬಿ ಡೆಪಾಸಿಟೆಡ್ ಎಟ್ ಕ್ಯಾಥೋಡ್. ಕ್ಲಿಯರ್ ಅಲ್ವಾ. ಈಗ ಏನ್ ಚೇಂಜಸ್ ಇರ್ಲಿಕ್ಕಿಲ್ಲ. ಈಗ ನಿಮ್ದು ಈ ಎಕ್ಸ್ಟರ್ನಲ್ ಎಷ್ಟು 1.1 ಇಂದ ಕಮ್ಮಿ ಆದ್ರೆ ಏನ್ ಚೇಂಜಸ್ ಇರ್ಲಿಕ್ಕಿಲ್ಲ. ಅದೇ 1.1 ಇಂದ ಈಕ್ವಲ್ ಆದ್ರೆ ಏನಾಗ್ಬೋದು ನೋಡಿ, ನೋ ಫ್ಲೋ ಆಫ್ ಕರೆಂಟ್ ಆರ್ ಎಲೆಕ್ಟ್ರಾನ್ಸ್ ಆಗ್ಲಿಕ್ಕಿಲ್ಲ. ಸೊ ಅದಕ್ಕಿಂತ ಅಲ್ಲಿ ಏನಾಗ್ಬೋದು, ಕರೆಂಟ್ಸ್ ಫ್ಲೋ ಆಗ್ಲಿಕ್ಕಿಲ್ಲ. ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಲಿಲ್ಲದ್ರೆ ಮತ್ತೆ ಕರೆಂಟ್ ಹೇಗೆ ಮಾರೆ ಫ್ಲೋ ಆಗೋದು ಅಲ್ವಾ. ಸೊ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಲಿಕ್ಕಿಲ್ಲ. ಸೊ ಈ ಎಕ್ಸ್ಟರ್ನಲ್ ಲೆಸ್ ದ್ಯಾನ್ 1.1 ವೋಲ್ಟ್ ಆದ್ರೆ ಸೇಮ್ ಆ ರಿಯಾಕ್ಷನ್ ಹೇಗೆ ನಡೀತಾ ಇತ್ತೋ ಹಾಗೆ ನಡೀತಾ ಉಂಟು. ಅದೇ ಈಕ್ವಲ್ ಆದ್ರೆ ಏನ್ ನಡೀಲಿಕ್ಕಿಲ್ಲ. ಅದೇ ಜಾಸ್ತಿ ಆದ್ರೆ ಏನಾಗ್ಬೋದು ನೋಡಿ, ಜಾಸ್ತಿ ಆದ್ರೆ ಸೀದಾ ಉಲ್ಟಾಗ್ಬೋದು. ಅಂದ್ರೆ ಕರೆಂಟ್ ಏನಾಗುತ್ತೆ, ಕಾಪರ್ ಇಂದ ಜಿಂಕಿಗೆ ಹೋಗ್ಬೋದು. ಫಸ್ಟ್ ಹೇಗಿತ್ತು, ಫಸ್ಟ್ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇತ್ತು ಅಲ್ಲ ಎಲೆಕ್ಟ್ರಾನ್. ಈಗ ಏನಾಗ್ಬೋದು, ಇಲ್ಲಿಂದ ಈಚೆ ಹೋಗ್ಬೋದು. ಓಕೆನಾ, ಉಲ್ಟಾ ಆಯ್ತಾ ಅಲ್ವಾ. ಅಂಡ್ ಹೆನ್ಸ್ ಕರೆಂಟ್ ಫ್ಲೋಸ್ ಫ್ರಮ್ ಜಿಂಕ್ ಟು ಕಾಪರ್. ಸೊ ಫಸ್ಟ್ ಕೇಸಲ್ಲಿ ಏನಿತ್ತು, ಕಾಪರ್ ಇಂದ ಜಿಂಕಿಗೆ ಏನಾಗ್ತಾ ಇತ್ತು, ಲೈಕ್ ಎಂತ, ಕಾಪರ್ ಇಂದ ಜಿಂಕಿಗೆ ಕರೆಂಟ್ ಫ್ಲೋ ಆಗ್ತಿತ್ತು ಬಿಕಾಸ್ ಎಲೆಕ್ಟ್ರಾನ್ಸ್ ವೇರ್ ಫ್ಲೋಯಿಂಗ್ ಫ್ರಮ್ ಜಿಂಕ್ ಟು ಕಾಪರ್. ಈಗ ಏನಾಯ್ತು, ಸೀದಾ ಉಲ್ಟಾ ಆಯ್ತಾ. ಸೊ ಕಾಪರ್ ಇಂದ ಜಿಂಕಿಗೆ ಈಗ ಎಲೆಕ್ಟ್ರಾನ್ಸ್ ಹೋಗ್ತಾ ಇದ್ರೆ ಜಿಂಕ್ ಇಂದ ಕಾಪರ್ಗೆ ಏನಾಗ್ಬೋದು, ಈಗ ಕರೆಂಟ್ ಹೋಗ್ತಾ ಉಂಟಲ್ವಾ. ಜಿಂಕ್ ಇಸ್ ಡೆಪಾಸಿಟೆಡ್ ಎಟ್ Zn ಎಲೆಕ್ಟ್ರೋಡ್. ಫಸ್ಟ್ ಏನಾಯ್ತು, ಅಲ್ಲಿ ಡಿಸಾಲ್ವ್ ಆಗ್ತಾ ಇತ್ತು. ಅದೇ ನಾವು ಸ್ವಲ್ಪ 1.1 ವೋಲ್ಟ್ ಇಂದ ಜಾಸ್ತಿ ಕೊಟ್ಟ ತಕ್ಷಣ ಏನಾಯ್ತು, ಅಲ್ಲಿ ಜಿಂಕ್ ಡಿಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂಡ್ ಕಾಪರ್ ಇಲ್ಲಿ ಡಿಸಿಪೇರ್ ಆಯ್ತಾ. ಕ್ಲಿಯರ್ ಅಲ್ವಾ. ಸೊ ಈ 3 ಸಿಚುವೇಶನ್ಸ್ ನೆನಪಿರ್ಲಿ. 1.1 ವೋಲ್ಟ್ ಇಂದ ಕಮ್ಮಿ ಆದ್ರೆ ಏನ್ ಚೇಂಜಸ್ ಇಲ್ಲ. 1.1 ವೋಲ್ಟ್ ಇಂದ ಲೈಕ್ ಈಕ್ವಲ್ ಆದ್ರೆ ಕೆಮಿಕಲಿ ರಿಯಾಕ್ಷನ್ಸ್ ಇರ್ಲಿಕ್ಕಿಲ್ಲ. ಅಂಡ್ 1.1 ವೋಲ್ಟ್ ಇಂದ ಜಾಸ್ತಿ ಆದ್ರೆ ಸೀದಾ ಉಲ್ಟಾಗ್ಬೋದು ರಿಯಾಕ್ಷನ್ಸ್. ಓಕೆನಾ, ಇದು ಕ್ಲಿಯರ್ ಅಲ್ವಾ. ಸೊ ಹೀಗೆ ನಾವು ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನ. ಸೊ ಇವತ್ತಿಗೆ ಇಷ್ಟೇ, ಬೈ.